ಇಂಥವು ಸಹ ಸಾಕಷ್ಟು ಹಾಗಾಗಿ ಬ್ಯಾಕ್ಲಾಗ್ ಉಳಿದಿದ್ದವು. ಬ್ಯಾಕ್ಲಾಗ್ ಉಳಿಬಾರ್ದಾಗಿದ್ದು ಇಲ್ಲಿವರೆಗೆ ಉಳಿದ ಕಾರಣ ಅಂದರೆ ಇಂಥ ಒಂದು ಕಾರಣಕ್ಕಾಗಿ ಅದಕ್ಕೆ ಅದನ್ನು ಸಹ ತೆಗೆದು ಹೋಗ್ಬಿಟ್ಟಿದ್ದಾರೆ. ಮುಂದೆ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಸಚಿವ ಸಂಪುಟ ಉಪಸಮಿತಿಗೆ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಏನು ಪ್ರತಿಯೊಂದು ಇಲಾಖೆ ಹೆಡ್ ಇರ್ತಲ್ಲ, ಇವ್ರು ಹೆಡ್ ಸರಿಯಾಗಿ ಉಪಸಮಿತಿಗಳಿಗೆ ಈ ಒಂದೇನು ಮಿನಿಸ್ಟರ್ಸ್ ಇದ್ದಂಥ ಉಪಸಮಿತಿ ಅಥವಾ ಮತ್ತೆ ಇರ್ತಾರೆ ಅದಕ್ಕೆ ಹೋಗಿ ಭೇಟಿ ಅಲ್ಲ, ಹೋಗಿ ಚರ್ಚೆ ಮಾಡೋದಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಇವೆಲ್ಲ ಏನಂದ್ರೆ ಈ ಸಮಸ್ಯೆ ಆಗೋದಕ್ಕೆ ಕಾರಣ ಮತ್ತಿಂದ ಅಧಿಕಾರಶಾಹಿ ವರ್ಗ. ಮತ್ತು ಇನ್ನೊಂದ್ರಲ್ಲಿ ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಅಧಿಕಾರಶಾಹಿಗಳು ಮನಸ್ಸು ಮಾಡಿದ್ರಪ್ಪ ಅಂದ್ರೆ ಅಧಿಕಾರಶಾಹಿ ವರ್ಗದವರು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಲಾಧಿಕಾರಿಗಳಿಗೆ ಅಥವಾ ಈ ರಾಜಕಾರಣಿಗಳಿಗೆ. ಇಲ್ಲ ತೊಂದರೆ ಅದಪ್ಪ ಅಂತೇಳಿ. ಯಾಕಂದ್ರೆ ಈ ರಾಜಕಾರಣಿಗಳು ಎಲ್ಲ ಓದಿದವರಲ್ಲ. ಇವತ್ತು ನೀವು ನೋಡ್ತಾ ಇದ್ದೀವಿ ರಾಜಕಾರಣಿಗಳು ಎಂಥವ್ರು ಇದ್ದಾರೆ ಅಂತೇಳಿ. ಆ ಓದಲಾರದ ಯಾವುದೋ ರೂಪದಿಂದ ಆರಿಸಿ ಬರುವಂಥ ವ್ಯವಸ್ಥೆ ನಮ್ಮಲ್ಲಿ ಬಂದುಬಿಟ್ಟದ. ಅವ್ರಿಗೆ ಆದಷ್ಟು ಅದ್ರ ಬಗ್ಗೆ ಜ್ಞಾನ ಕಡಿಮೆ ಇರ್ತಂದ್ರೂ ಅಡ್ಡಿ ಇಲ್ಲ. ಅದಕ್ಕೆ ಅವರು ಇಲ್ಲ ಆಡಳಿತಶಾಹಿ ವರ್ಗದವರು ಸರಿಯಾಗಿ ತಮ್ಮ ವರ್ಗವನ್ನು ಅಧಿಕಾರಿಗಳು ತಮ್ಮ ವರ್ಗವನ್ನು ಹೇಳಿ ಇಲ್ಲ ತುಂಬಲೇಬೇಕಾಗ್ತದೆ, ಬಿಡ್ಲಿಕ್ಕೆ ಬರೋದಿಲ್ಲ ಅನ್ನೋದು ಮಾತನ್ನು ಹೇಳಿದರೆ ನಿಶ್ಚಿತವಾಗಿ ಅವರು ಒಪ್ಕೊಳ್ತಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರಶಾಹಿ ವರ್ಗದವರು ದಿಶಾಬಲ ಮಾಡೋದ್ರಿಂದಾಗಿ ಈ ಇವತ್ತು ಬ್ಯಾಕ್ಲಾಗ್ ಕೊಡ್ತಾವೆ ಅಂತೇಳಿ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ಯದ. ಯಾಕಂದರೆ ಅಧಿಕಾರಶಾಹಿ ವರ್ಗದವ್ರ ಜವಾಬ್ದಾರಿ ಅದು. ಈ ಕನ್ವಿನ್ಸ್ ಮಾಡಿದ್ರೆ ರಾಜಕಾರಣಿಗಳು ಹೋಗ್ತಾರೆ. ಅಷ್ಟು ಮೇಲೆ ಆಗಲಿಲ್ಲಪ್ಪ ಅಂದ್ರೆ ಅದು ನೋಟ್ ಬರ್ದಿಟ್ಬಿಟ್ಟು ಮುಗಿದು ಬಿಡ್ತದೆ, ಅದ್ರ ಮೇಲೆ ಸಮಸ್ಯೆನೂ ಬರೋದಿಲ್ಲ. ಇಲ್ಲ ಈ ರಾಜಕಾರಣಿಗಳು ಒಪ್ಪಿಕೊಂಡಿಲ್ಲ ಅಂತೇಳಿ ಭಾಳ ಏನಾಗ್ಬೋದು ಅಧಿಕಾರಶಾಹಿದು ಟ್ರಾನ್ಸ್ಫರ್ ಆಗ್ಬೋದು, ಮತ್ತೇನೂ ಆಗ್ಬೋದು. ಅಧಿಕಾರ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಲ್ಲ. ಈ ದಿಶೆಯಲ್ಲಿ ಅಧಿಕಾರಶಾಹಿ ವರ್ಗದವರು SC STಗಳಿಗೆ ಏನಾದರೂ ಅನ್ಯಾಯ ಇದೆ, ಅದು ದೊಡ್ಡ ಪಾತ್ರ ಅವ್ರದ್ದು. ಎರಡನೇದಾಗೆ ಸಹಜವಾಗಿ ಈ ರಾಜಕಾರಣಿಗಳದ್ದು ಹೌದು. ಈ ದಿಶೆಯಲ್ಲೇ ಇವತ್ತು HC ಮಾದೇವಪ್ಪನ ಹೆಸರುಗೊಂಡ ನೀವೇನಾದರೂ ಭರ್ತಿ ಮಾಡ್ಲಿಕ್ಕಂದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡಿ ನಿಮಗೆ ಹೈಕೋರ್ಟ್ಗೆ ಹಾಕಿಬಿಡ್ತಾರಪ್ಪ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಮೊದಲು ಈ 916 ಹುದ್ದೆಗಳನ್ನು ಆದಷ್ಟು ಸೇರಿ ತುಂಬಿಕೊಳ್ಳೋಂಥ ಕೆಲಸ ಅದ್ರ ಭಾಳ ಒಳ್ಳೇದು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ತಿಳಿಸಿ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಾರಿಕೆ ವಂದನೆಗಳು.